ಹೀರೋಯಿನ್ಸ್ ಒಳ್ಳೊಳ್ಳೆ ಕಾರಲ್ಲಿ ಓಡಾಡಿದ್ರೆ, ಅವ್ರ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಅವ್ರ ಫಾರಿನ್ ಟ್ರಿಪ್ಸ್ ಹೋಗಿ ಬಂದರೆ ಯಾರೋ ಒಬ್ಬ ಬಿಗ್ ಶಾಟ್ನ ಬುಟ್ಟಿಗೆ ಹಾಕೊಂಡಿರ್ತಾಳೆ, ಅವ್ರ ಪ್ರೊಡ್ಯೂಸರ್ ಜೊತೆ ಮಲಗಿರ್ತಾಳೆ ಬಿಡು ಅಂತ. ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ ಸಚ್ ಕಮೆಂಟ್ಸ್? ಆಫ್ ಕೋರ್ಸ್ ಐ ಡಿಡ್. ಇಟ್ಸ್ ಲೈಕ್ ಏನಂತ ಹೇಳಿದ್ರೆ, ಅ ಲಾಟ್ ಆಫ್ ಟೈಮ್ಸ್ ಐ ಏನಂತ ಕೇಳಿದ್ದೀನಿ. ಬಟ್ ಹೌಸ್ ಆಫ್ ದಕ್ಷಿಣ ಸಿಪ್ ಆ್ಯಂಡ್ ಡಿಪ್ ಇಟ್ಸ್ ಮೈ ಓನ್. ಲೈಕ್ ನಾನು ಸ್ಟಾರ್ಟ್ ಮಾಡಿರೋದು, ನಾನು ಫೌಂಡರು. ಸ್ಮೋಕಿ ಡೋಕಿ ನೋ, ಐ ಆಮ್ ನಾಟ್ ಎಟ್ ಆಲ್. ದಟ್ ಇಸ್ ಫೌಂಡರ್ ಬೇರೆಯವರಿದ್ದಾರೆ, ವಿ ಆರ್ ರಿಲೇಟೆಡ್ ಅಷ್ಟೇ. ಬಟ್ ಏನಂತ ಹೇಳಿದ್ರೆ ಹೌಸ್ ಆಫ್ ದಕ್ಷಿಣ ಸಿಪ್ ಆ್ಯಂಡ್ ಡಿಪ್ ಅದು ನನ್ನ ಓನ್, ನಾನೇ ಸ್ಟಾರ್ಟ್ ಮಾಡಿರೋದು. ಯಾಕೆ ಈ ಥರ ಕಮೆಂಟ್ಸ್ ಬರ್ತಾರೆ ಅಂತ ಹೇಳಿದ್ರೆ, ಅವ್ರೇನೋ ಕಷ್ಟಪಡ್ತಾ ಇರ್ತಾರೆ, ಅವ್ರು ಸ್ಮಾರ್ಟ್ ಆಗಿರಲ್ಲ, ಅವರಿಗೆ ಲೈಫಲ್ಲಿ ಹೇಗೆ ಮುಂದೆ ಬರಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ದೇ ವಿಲ್ ಸೇ ಲೈಕ್ ದಟ್. ಈಗ ಇನ್ನೊಂದು ಟ್ರೆಂಡ್ ಏನಂತ ಹೇಳಿದ್ರೆ, ನೀವೇನೇ ಬಿಸ್ನೆಸ್ ಮಾಡಿದ್ರು ಏನೇ ಮಾಡಿದ್ರು ಯು ನೀಡ್ ಟು ಶೋ, ಏನಂತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರೆ ಮಾತ್ರ ಜನಗಳು ಅನ್ನೋಕ್ಕಿಂತ ಈ ಕಮೆಂಟ್ಸ್ ಎಲ್ಲ ಹಾಕೋರು ಆಲ್ಮೋಸ್ಟ್ ಜನಗಳಲ್ಲ. ಈ ಕಮೆಂಟ್ಸ್ ಹಾಕೋರು ನಮ್ಮ ಅಕ್ಕಪಕ್ಕ ಸರ್ಕಲಲ್ಲಿ ಇರ್ತಾರಲ್ಲ ಅಂಥವ್ರು. ಆ ಥರ ಅವರಿಗೆ ಹ್ಯಾಬಿಟ್ ಇರುತ್ತೆ, ಅಂದರೆ ತೋರಿಸ್ಲೇಬೇಕು ಅಂತೇಳಿ. ಬಟ್ ದರ್ ಇಸ್ ನಾಟ್ ಲೈಕ್ ದಟ್, ಆ ಥರ ಅಲ್ಲ. ಈಗ ನಾನು ಅದನ್ನು ಲಾಸ್ಟ್ ಟೈಮೇ ಸ್ವಲ್ಪ ಫ್ಯೂ ವೀಕ್ಸ್ ಬ್ಯಾಕನ್ನೇ ಇದ್ರ ಬಗ್ಗೆ ನಾನು ಹೇಳಿದ್ದೆ. ಸಿ ಐ ಹ್ಯಾವ್ ಒನ್ ಮೋರ್ ಕಂಪನಿ ಕಾಲ್ಡ್ ಸ್ಪಾರ್ಕಲ್ ಪಿನ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು. ಅದೊಂದು ಕಂಪ್ನಿ ಇದೆ. ಅದು ಆ್ಯಕ್ಚುಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಅಂತಲೇ ಇಲ್ಲ. ಸೊ ಐ ಆಮ್ ಟೇಕಿಂಗ್ ಕೇರ್ ಆಫ್ 75 ಕಾರ್ಪೊರೇಟ್ ಕಂಪ್ನಿಗಳಿಗೆ ನಾನು ಸ್ಟೇಷ್ನರಿ, ಹೌಸ್ ಕೀಪಿಂಗ್ ಪ್ರಾಡಕ್ಟ್ಗಳನ್ನ ಸಪ್ಲೈ ಮಾಡ್ತೇನೆ. ದಿಸ್ ವಾಸ್ ಮೈ ಫಸ್ಟ್ ಬಿಸ್ನೆಸ್. ಇದ್ರ ಬಗ್ಗೆ ಯಾರಿಗೂ ಕೂಡ ಐಡಿಯಾನೇ ಇಲ್ಲ. ಯಾಕೆಂತ ಹೇಳಿದ್ರೆ, ನೋಡಿ ನಾನು ಟಿಶ್ಯೂ ಮಾರ್ತಾ ಇದ್ದೀನಿ, ನೋಡಿ ನಾನು ಏನೋ ಹೌಸ್ ಕೀಪಿಂಗ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀನಿ, ನೋಡಿ ನಾನು ಪೆನ್ನು ಪೆನ್ಸಿಲು ಮಾರ್ತಾ ಇದ್ದೀನಿ ಅಂತೇಳಿ ನಾನೇನಾದರೂ ತೋರಿಸ್ಕೊಳಕ್ಕಾಗತ್ತಾ? ನೋ, ಇಟ್ಸ್ ನಾಟ್ ಲೈಕ್ ದಟ್. ಇಟ್ಸ್ ಕಂಪ್ಲೀಟ್ಲಿ ಅ B2B ಬಿಸ್ನೆಸ್.